ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಶಿಷ್ಠ ಸಿಂಹ ಅಭಿನಯದ ತ್ರಿಬಾಣಧಾರಿ ಬಾರ್ಬಾರಿಕ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯಲ್ಲಿ ಶ್ಯಾಮ್ ಅನ್ನೋ ಸೈಕಿಯಾಟ್ರಿಸ್ಟ್ ಅವನ ಮೊಮ್ಮಗಳು ನಿಧಿ ಕಾಣಿಸ್ತಾ ಇಲ್ಲ ಅಂತ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾನೆ. ಕಾಣೆಯಾಗಿರುವ ನಿಧಿಗೆ ಏನಾಯ್ತು, ನಿಧಿಯನ್ನ ಹುಡುಕೋಕೆ ಅವಳ ತಾತ ಶ್ಯಾಮ್ ಏನೆಲ್ಲ ಮಾಡ್ಬೇಕಾಯ್ತು, ಈ ಶ್ಯಾಮ್ ಮತ್ತೆ ನಿಧಿಗೆ ಈ ಕಥೆಯ ನಾಯಕ ರಾಮ್ ಹೇಗೆ ಕನೆಕ್ಟ್ ಆಗ್ತಾನೆ, ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗೋ ನೀವು ಊಹೆ ಕೂಡ ಮಾಡಿಕೊಳ್ಳಲಾಗದ ಟ್ವಿಸ್ಟ್ ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಆಗಸ್ಟ್ 15ನೇ ತಾರೀಕು ರಾತ್ರಿ 7:45ರಲ್ಲಿ ನಡೆದ ಒಂದು ಘಟನೆಯನ್ನ ತೋರಿಸ್ತಾರೆ. ಬೈಕಲ್ಲಿ ರಾಮ್ ಅನ್ನೋ ವ್ಯಕ್ತಿ ಒಂದು ಪಾಳು ಬಿದ್ದ ಜಾಗಕ್ಕೆ ಕೈಯಲ್ಲಿ ಒಂದು ಬಾಕ್ಸ್ ಹಿಡ್ಕೊಂಡು ಬರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಸ್ಮಶಾನದ ಬಳಿ ಒಬ್ಬ ಭಿಕ್ಷುಕ ಮಲಗಿದ್ದ ಜಾಗದಲ್ಲೇ ಸತ್ತಿರೋದ್ನ ತೋರಿಸ್ತಾರೆ. ಆ ಸೀನ್ ಕೂಡ ಅಲ್ಲಿಗೆ ಕಟ್ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಶ್ಯಾಮ್ ಅನ್ನೋ ವ್ಯಕ್ತಿ ಬರ್ತಾನೆ. ಬಂದವನೇ SI ಬಳಿಗೆ ಹೋಗಿ ಅವನ ಮೊಮ್ಮಗಳು ನಿಧಿ ಸಂಜೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ SI ಅದನ್ನ ಕೇಳೋದೇ ಇಲ್ಲ. SIಗೆ MLA ಕಾಲ್ ಮಾಡಿ ಬೇಬಿ ಎಲ್ಲೇ ಇದ್ರು ಹುಡುಕಿ ಬೇಬಿಗೆ ಏನು ಆಗದ ಹಾಗೆ ಮನೆಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಈ ಬೇಬಿ ಅಂದ್ರೆ ನಾಯಿ ಮರಿ. MLA ಮೊಮ್ಮಗಳಿಗೆ ಆ ನಾಯಿ ಮರಿ ಅಂದ್ರೆ ತುಂಬಾ ಇಷ್ಟ. ಅದು ಇಲ್ಲ ಅಂದ್ರೆ ಆ ಹುಡುಗಿ ಊಟ ಕೂಡ ಮಾಡ್ತಾ ಇರಲ್ಲ. ಅದಕ್ಕೆ MLA ಆ ನಾಯಿ ಮರಿನ ಹುಡುಕಿಸ್ತಾ ಇರ್ತಾನೆ. ಎಲ್ಲಾ ಪೊಲೀಸರು ಆ ಕೇಸಲ್ಲೇ ಬ್ಯುಸಿ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಶ್ಯಾಮ್ ಒಂದು ದಿನದ ಹಿಂದೆ ಅಂದ್ರೆ ಆಗಸ್ಟ್ 14ನೇ ತಾರೀಕು ಏನೇನಾಯ್ತು ಅಂತ ನೆನ್ಪ್ ಮಾಡ್ಕೊಳ್ತಾನೆ. ಆಗಸ್ಟ್ 14ನೇ ತಾರೀಕು ಸಂಜೆ ಶ್ಯಾಮ್ ಅವನ ಮೊಮ್ಮಗಳು ನಿಧಿನ ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡ್ರಾಮಾ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತ್ರಿಬಾಣಧಾರಿ ಬಾರ್ಬರಿಕ್ ಅನ್ನೋ ಡ್ರಾಮಾ ನಡೀತಾ ಇರುತ್ತೆ. ಆ ನಾಟಕದಲ್ಲಿ ಕೃಷ್ಣ ಪಾಂಡವರನ್ನು ಎಷ್ಟು ದಿನದ ಒಳಗೆ ಕುರುಕ್ಷೇತ್ರ ಯುದ್ಧ ಮುಗಿಸ್ತೀರಾ ಅಂತ ಕೇಳ್ತಾ ಇರ್ತಾನೆ. ಅವಾಗ ಅರ್ಜುನ 28 ದಿನ, ಭೀಮ 24 ದಿನ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಬಾರ್ಬಾರಿಕ್ ಅವನ 3 ಬಾಣಗಳನ್ನು ಬಳಸಿ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಹಾಗೆ ಡ್ರಾಮಾ ನೋಡ್ತಿದ್ದ ನಿಧಿ ಶ್ಯಾಮ್ ಕಿವಿಗೆ ಏನನ್ನೋ ಹೇಳಿ ಎದ್ದು ಈಚೆ ಹೋಗ್ತಾಳೆ. 5 ನಿಮಿಷ ಆದ್ರೂ ನಿಧಿ ವಾಪಸ್ ಒಳಗೆ ಬರಲ್ಲ. ಅದಕ್ಕೆ ಶ್ಯಾಮ್ ಗಾಬರಿಯಿಂದ ಈಚೆ ಹೋಗ್ತಾನೆ. ನಿಧಿ ಶ್ಯಾಮ್ ಬಳಿಗೆ ಓಡ್ ಬರ್ತಾಳೆ. ಶ್ಯಾಮ್ಗೆ ನಿಧಿ 5 ನಿಮಿಷ ಕಾಣ್ಲಿಲ್ಲ ಅಂದ್ರೂ ಗಾಬರಿ ಆಗ್ತಾ ಇರ್ತಾನೆ. ಯಾಕಂದ್ರೆ ನಿಧಿಯ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿರ್ತಾರೆ. ಅವಾಗ್ಲಿಂದ ನಿಧಿನ ಶ್ಯಾಮ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆಗಸ್ಟ್ 15ನೇ ತಾರೀಕು ಶ್ಯಾಮ್ಗೆ ಒಂದು ಸೆಮಿನಾರ್ ಇರುತ್ತೆ. ನಿಧಿ ಸ್ಕೂಲ್ ಬಸ್ ಅಲ್ಲಿ ಹೋಗ್ತಾಳೆ. ಸೆಮಿನಾರ್ ಅಲ್ಲಿ ಶ್ಯಾಮ್ ಭಯದಿಂದ ಹೇಗೆ ದೂರ ಆಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆ ಸೆಮಿನಾರ್ ಕೇಳ್ತಿದ್ದ ಒಬ್ಬ ಹುಡುಗ ಭಯದಲ್ಲಿ ಇರೋದ್ನ ಶ್ಯಾಮ್ ಗಮನಿಸಿ ಅವನಿಗೆ VR ಗ್ಲಾಸ್ ಹಾಕಿ ಅವನ ಭಯವನ್ನ ದೂರ ಮಾಡ್ತಾನೆ. ಆಮೇಲೆ ಶ್ಯಾಮ್ ಸಂಜೆ ಮನೆಗೆ ಬರ್ತಾನೆ. ಆದ್ರೆ ಇನ್ನು ನಿಧಿ ಮನೆಗೆ ಬಂದಿರಲ್ಲ. ಅದಕ್ಕೆ ಶ್ಯಾಮ್ ನಿಧಿ ಬಸ್ ಡ್ರೈವರ್ ಮಾಣಿಕ್ಯಂಗೆ ಕಾಲ್ ಮಾಡ್ತಾನೆ. ಅವನು ಮನೆ ಹತ್ರನೇ ಇಳಿದ್ಲು ಅಂತ ಹೇಳ್ತಾನೆ. ಆಮೇಲೆ ಶ್ಯಾಮ್ ನಿಧಿ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಅವಳು ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ತಾಳೆ. ಅದಕ್ಕೆ ಇವಾಗ ಶ್ಯಾಮ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾನೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಶ್ಯಾಮ್ ಸ್ಟೇಷನ್ ಅಲ್ಲಿ ಕೂತಿರ್ತಾನೆ. ಅವಾಗ ಸ್ಟೇಷನ್ಗೆ 4 ಜನ ಪೊಲೀಸರು ಒಬ್ಬ ವ್ಯಕ್ತಿನ ಎತ್ಕೊಂಡ್ ಬರ್ತಾರೆ. ಆ ವ್ಯಕ್ತಿ ಚಂದ್ರ ಅನ್ನೋ ಕಾನ್ಸ್ಟೇಬಲ್. ಚಂದ್ರ ಡೆಡ್ ಬಾಡಿ ನೋಡಿದ್ರೆ ತಲೆ ಸುತ್ತಿ ಬೀಳ್ತಾ ಇರ್ತಾನೆ. ಹಾಗೆ ಡೆಡ್ ಬಾಡಿ ನೋಡಿ ತಲೆ ಸುತ್ತಿ ಬಿದ್ದಿರ್ತಾನೆ. ಅದಕ್ಕೆ ಇವಾಗ ಅವನ ಸ್ಟೇಷನ್ಗೆ ಎತ್ಕೊಂಡ್ ಬಂದಿರ್ತಾರೆ. ಇವಾಗ SI ಶ್ಯಾಮ್ನ ಒಳಗೆ ಕರೆದು ಏನ್ ವಿಷಯ ಅಂತಾನೆ. ಶ್ಯಾಮ್ ನಿಧಿ ಫೋಟೋ ತೋರಿಸಿ ಸಂಜೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ SI ಯಾರ ಜೊತೆನೋ ಓಡೋಗಿರ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾನೆ. ಆಮೇಲೆ SI ನಿಧಿನ ಹುಡ್ಕೋಕೆ ಒಬ್ಬ ಎಫಿಷಿಯಂಟ್ ಪೊಲೀಸ್ ನ ಅಸೈನ್ ಮಾಡ್ತೀನಿ ಅಂತ ಹೇಳಿ ಡೆಡ್ ಬಾಡಿ ನೋಡಿದ್ರೆ ತಲೆ ಸುತ್ತಿ ಬೀಳೋ ಕಾನ್ಸ್ಟೇಬಲ್ ಚಂದ್ರನ ಅಪಾಯಿಂಟ್ ಮಾಡ್ತಾರೆ. ಅದಕ್ಕೆ ಶ್ಯಾಮ್ ಬೇಜಾರಲ್ಲಿ ಎದ್ದು ಈಚೆ ಹೋಗ್ತಾನೆ. ಅವಾಗ ಚಂದ್ರ ಶ್ಯಾಮ್ ಹಿಂದೆನೆ ಹೋಗ್ತಾನೆ. ಶ್ಯಾಮ್ ನಿಧಿ ಫೋಟೋ ನೋಡ್ತಾ ಇರ್ತಾನೆ. ಅವಾಗ ಶ್ಯಾಮ್ಗೆ ನಿಧಿ ಕೈಯಲ್ಲಿ ಇರೋ ಸ್ಮಾರ್ಟ್ ವಾಚ್ ಕಾಣಿಸುತ್ತೆ. ಚಂದ್ರ ಆ ಸ್ಮಾರ್ಟ್ ವಾಚ್ ನ ಟ್ರೇಸ್ ಮಾಡಬಹುದು ಅಂತ ಹೇಳಿ ಆ ಸ್ಮಾರ್ಟ್ ವಾಚ್ ಇರೋ ಲೊಕೇಶನ್ ತಿಳ್ಕೊತಾನೆ. ಆ ಲೊಕೇಶನ್ ಗೌಳಿಗುಡ ಅನ್ನೋ ಏರಿಯಾದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ಕೇಳಿ ಚಂದ್ರ ಆ ಏರಿಯಾ ತುಂಬಾ ಡೇಂಜರ್ ಅಂತ ಹೇಳ್ತಾನೆ. ಇವಾಗ ಕತೆ 15 ದಿನಗಳ ಹಿಂದಕ್ಕೆ ಹೋಗುತ್ತೆ. ಗೌಳಿಗಡದ ಒಂದು ಜಾಗವನ್ನು ತೋರಿಸ್ತಾರೆ. ಅಲ್ಲಿಗೆ ದೇವ್ ಅನ್ನೋ ವ್ಯಕ್ತಿ ರಾಮ್ನ ಕರ್ಕೊಂಡು ಬರ್ತಾನೆ. ಒಂದು ಬಿಲ್ಡಿಂಗ್ ಒಳಗೆ ಹೋಗ್ತಾರೆ. ಆ ಬಿಲ್ಡಿಂಗ್ ಒಳಗೆಲ್ಲ ನಾಯಿಗಳೇ ಇರ್ತಾವೆ. ದಾಸಣ್ಣ ಅನ್ನೋ ವ್ಯಕ್ತಿ ಆ ನಾಯಿಗಳನ್ನ ಹಿಡ್ಕೊಂಡು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ರಾಮ್ನ ಫ್ರೆಂಡ್ ದೇವ್ ದಾಸಣ್ಣನ ಬಳಿ 30 ಲಕ್ಷ ದುಡ್ಡು ಇಸ್ಕೊಂಡಿರ್ತಾನೆ. ಅದ್ನೆಲ್ಲ ಕೆಸಿನೋ ಅಲ್ಲಿ ಗೇಮ್ ಮಾಡಿ ಸೋತೋಗಿರ್ತಾನೆ. ಇವಾಗ ಮತ್ತೆ ದಾಸಣ್ಣನ ಬಳಿಗೆ ಬಂದು ದೇವ್ ಕೂಡ ಒಂದು ನಾಯಿಯನ್ನ ಇಸ್ಕೊಂಡು ಹೋಗ್ತಾನೆ. ದೇವ್ ಅಲ್ಲಿಂದ ಹೋಗುವಾಗ ದಾಸಣ್ಣ ದೇವ್ಗೆ ನಿಮ್ಮತ್ತೆ ಪದ್ಮ ನಿಮ್ಮ ಏರಿಯಲ್ಲಿ ಬಿಸ್ನೆಸ್ ಮಾಡೋಕೆ ಪರ್ಮಿಷನ್ ಕೊಟ್ರೆ ನೀನ್ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾನೆ. ಒಂದು ಕಡೆ ನಮಗೆ ಈ ರಾಮ್ ಮತ್ತೆ ದೇವ್ ಬಗ್ಗೆ ತೋರಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಶ್ಯಾಮ್ ಮತ್ತೆ ಚಂದ್ರ ಮಾಡ್ತಾ ಇದ್ದ ಇನ್ವೆಸ್ಟಿಗೇಷನ್ ನ ತೋರಿಸ್ತಾ ಇರ್ತಾರೆ. ರಾಮ್ ಮತ್ತೆ ದೇವ್ ಕತೆ 15 ದಿನದ ಹಿಂದೆಯಿಂದ ಆಗಸ್ಟ್ 15ರವರೆಗೂ ನಡೆಯೋ ಕತೆ. ಶ್ಯಾಮ್ ಮತ್ತೆ ಚಂದ್ರದು ಆಗಸ್ಟ್ 15ನೇ ತಾರೀಕು ರಾತ್ರಿ ನಡೀತಾ ಇರೋ ಕತೆ. ನೆನ್ಪಲ್ಲೇ ಇಟ್ಕೊಳ್ಳಿ. ಈ ಕಡೆ ಶ್ಯಾಮ್ ಮತ್ತೆ ಚಂದ್ರ ವಾಚ್ ನ ಟ್ರೇಸ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಮನೆ ಒಳಗೆ ವಾಚ್ ಇದೆ ಅಂತ ತೋರಿಸ್ತಾ ಇರುತ್ತೆ.
ಚಂದ್ರ ಆ ಮನೆ ಡೋರ್ ನಾಕ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಈಚೆ ಬರ್ತಾನೆ. ನಿಧಿ ಫೋಟೋ ತೋರಿಸಿ ನಿಧಿ ಎಲ್ಲಿ ಅಂತ ಕೇಳಿದ್ರೆ ಅವನು ಗೊತ್ತಿಲ್ಲ ಅಂತಾನೆ. ಮನೆ ಒಳಗೆ ಏನೋ ಸೌಂಡ್ ಆಗುತ್ತೆ. ಶ್ಯಾಮ್ ಒಳಗಡೆ ಹೋಗಿ ನೋಡ್ತಾನೆ, ನಿಧಿ ಅಲ್ಲಿರಲ್ಲ. ಅವಾಗ ಆ ವ್ಯಕ್ತಿ ಆ ವಾಚ್ ಅವನಿಗೆ ಒಂದು ಜಂಕ್ಷನ್ ಅಲ್ಲಿ ಸಿಕ್ತು ಅಂತ ಹೇಳಿ ಅವರನ್ನ ಆ ವಾಚ್ ಸಿಕ್ಕಿದ್ದ ಜಂಕ್ಷನ್ಗೆ ಕರ್ಕೊಂಡು ಹೋಗ್ತಾನೆ. ವಾಚ್ ಬಿದ್ದಿದ್ದ ಜಾಗವನ್ನ ತೋರಿಸ್ತಾನೆ. ಆದ್ರೆ ಅವನಿಗೆ ನಿಧಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಶ್ಯಾಮ್ಗೆ ಆ ಜಂಕ್ಷನ್ ಅಲ್ಲಿ ಸಿಸಿಟಿವಿ ಇರೋದು ಕಾಣಿಸುತ್ತೆ. ಈ ಕಡೆ ದೇವ್ ಮತ್ತೆ ರಾಮ್ ಕಾರಲ್ಲಿ ನಾಯಿನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ರಾಮ್ಗೆ ನಾಯಿ ಹಿಡ್ಕೊಂಡು ಏನ್ ಬಿಸ್ನೆಸ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಅಷ್ಟರಲ್ಲಿ ಅವರ ಕಾರ್ ಪಕ್ಕಕ್ಕೆ ಇನ್ನೊಂದು ಕಾರ್ ಬರುತ್ತೆ. ಅವಾಗ ದೇವ್ ನಾಯಿ ಬೆಲ್ಟಿಂದ ಡ್ರಗ್ಸ್ ತೆಗೆದುಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೋತಾನೆ. ಆಮೇಲೆ ದೇವ್ ರಾಮ್ನ ಕರ್ಕೊಂಡು ಕೆಸಿನೋಗೆ ಹೋಗ್ತಾನೆ. ಅವನ ಹತ್ರ ಇರೋ 1 ಲಕ್ಷ ಯೂಸ್ ಮಾಡ್ಕೊಂಡು 30 ಲಕ್ಷ ಗೆಲ್ಲೋಣ ಅಂತ. ಆದ್ರೆ ಆ 1 ಲಕ್ಷನೂ ಸೋತ್ ಹೋಗ್ತಾನೆ. ಇವಾಗ ರಾಮ್ ಬಿಟೆಕ್ ಮುಗಿಸಿ ಯುಎಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಒಂದು IT ಕನ್ಸಲ್ಟೆನ್ಸಿಯಲ್ಲಿ ಕೇಳ್ತಾನೆ. ರಾಮ್ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ದ ಕಾರಣ ವೀಸಾ ಸಿಗೋದು ಕಷ್ಟ ಇರುತ್ತೆ. ಅದಕ್ಕೆ ಕನ್ಸಲ್ಟೆನ್ಸಿ ಅವರು 30 ಲಕ್ಷ ಕಟ್ಟಿದ್ರೆ ರಾಮ್ನ ಯುಎಸ್ಗೆ ಕಳಿಸೋದಾಗಿ ಹೇಳ್ತಾರೆ. ಅದೇ ಕನ್ಸಲ್ಟೆನ್ಸಿಯಲ್ಲಿ ಈ ಕಥೆಯ ನಾಯಕಿ ಸತ್ಯ ಕೆಲಸ ಮಾಡ್ತಾ ಇರ್ತಾಳೆ. ರಾಮ್ ಸತ್ಯನ ಭೇಟಿ ಆಗ್ತಾನೆ. ರಾಮ್ಗೆ ಸತ್ಯನ ನೋಡಿದ ಕೂಡಲೇ ಸತ್ಯ ಇಷ್ಟ ಆಗ್ತಾಳೆ. ಅದಕ್ಕೆ ಅವಳ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಈ ಕಡೆ ಇವಾಗ ನಮಗೆ ದೇವ್ನ ಅತ್ತೆ ಪದ್ಮನ ತೋರಿಸ್ತಾರೆ. ಆ ಏರಿಯಾ ಪೂರ್ತಿ ಪದ್ಮ ವಿರುದ್ಧ ಯಾರು ಏನು ಮಾಡೋ ಧೈರ್ಯ ಮಾಡ್ತಾ ಇರಲ್ಲ. ಪದ್ಮ ಕಂಡ್ರೆ ಎಲ್ರಿಗೂ ಭಯ ಇರುತ್ತೆ. ಪದ್ಮ ಹಾಲಿಗೆ ನೀರ್ ಹಾಕಿ ಸೆಲ್ ಮಾಡ್ತಾ ಇರ್ತಾಳೆ. ಜೊತೆಗೆ 100 ಕ್ಯಾಬ್ಗಳು ಇರ್ತಾವೆ. ಅದ್ರಲ್ಲಿ ಒಂದು ಕ್ಯಾಬ್ನ ರಾಮ್ ಕೂಡ ಡ್ರೈವ್ ಮಾಡ್ತಾ ಇರ್ತಾನೆ. ಪದ್ಮಗೆ ದೇವ್ ಅವಳ ಕ್ಯಾಬ್ಗಳನ್ನ ನೋಡ್ಕೊಳ್ಳಲಿ ಅನ್ನೋ ಆಸೆ. ಆದ್ರೆ ದೇವ್ ಪದ್ಮ ಹೇಳಿದ ಹಾಗೆ ಕೇಳ್ತಾ ಇರಲ್ಲ. ಪದ್ಮಗೆ ಮಹಾಲಕ್ಷ್ಮಿ ಅನ್ನೋ ಮಗಳು ಇರ್ತಾಳೆ. ಮಹಾಲಕ್ಷ್ಮಿ ಮತ್ತೆ ದೇವ್ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ಅದು ಪದ್ಮಗೂ ಗೊತ್ತಿರುತ್ತೆ. ಆದ್ರೆ ಪದ್ಮಗೆ ಅದ್ರಲ್ಲಿ ಪ್ರಾಬ್ಲಮ್ ಏನು ಇರಲ್ಲ. ಯಾಕಂದ್ರೆ ದೇವ್ ಅವಳ ಅಣ್ಣನ ಮಗನೇ ಆಗಿರ್ತಾನೆ. ಅದಕ್ಕೆ ಈ ಕಡೆ ರಾಮ್ನ ತಾಯಿನ ತೋರಿಸ್ತಾರೆ. ಅವಳು ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಹೀಗಿದ್ದಾಗ ಒಂದಿನ ಸತ್ಯ ಕ್ಯಾಬ್ ಬುಕ್ ಮಾಡ್ತಾಳೆ. ಆ ಕ್ಯಾಬ್ ರಾಮ್ದೇ ಆಗಿರುತ್ತೆ. ಸತ್ಯ ಮತ್ತೆ ರಾಮ್ ಇಬ್ರು ಮಾತಾಡ್ತಾ ಇಬ್ರು ಪ್ರೀತಿಯಲ್ಲಿ ಬೀಳ್ತಾರೆ. ಇಬ್ರು ಒಟ್ಟಿಗೆ ಓಡಾಡೋಕೆ ಶುರು ಮಾಡ್ತಾರೆ. ಸತ್ಯನ ರಾಮ್ ಅವನ ತಾಯಿಗೆ ಪರಿಚಯ ಮಾಡಿಸ್ತಾನೆ. ಸತ್ಯ, ರಾಮ್, ಮಹಾಲಕ್ಷ್ಮಿ, ದೇವ್ ಎಲ್ರು ಖುಷಿಯಿಂದ ಓಡಾಡ್ತಾ ಇರ್ತಾರೆ. ಒಂದಿನ ರಾಮ್ ಸತ್ಯನ ಕರ್ಕೊಂಡು ಹೊರಗಡೆ ಹೋಗೋಕೆ ಅವಳ ಮನೆಗೆ ಹೋಗ್ತಾನೆ. ಅಲ್ಲಿ ರಾಮ್ ಸತ್ಯನ ತಪ್ಕೊಂಡು ಮುತ್ ಕೊಡೋಕೆ ಹೋಗ್ತಾನೆ. ಅವಾಗ ಸತ್ಯ ರಾಮ್ ಕೆನ್ನೆಗೆ ಹೊಡೆದು ರೂಮ್ ಒಳಗೆ ಓಡೋಗ್ತಾಳೆ. ರಾಮ್ಗೆ ಸತ್ಯ ಯಾಕೆ ಆ ರೀತಿ ಆಡಿದ್ಲು ಅಂತ ಗೊತ್ತಾಗೋದೇ ಇಲ್ಲ. ಸಂಜೆ ಸತ್ಯ ಈಚೆ ಕೂತಿರ್ತಾಳೆ. ಅವಾಗ ರಾಮ್ ಸತ್ಯ ಮನೆಗೆ ಬರ್ತಾನೆ. ಸತ್ಯ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಳು ತುಂಬಾ ನಂಬಿದ್ದ ವ್ಯಕ್ತಿಯೊಬ್ಬ ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಅದಕ್ಕೆ ಅವಳ ದೇಹವನ್ನ ಯಾರೇ ಮುಟ್ಟಿದ್ರು ಸತ್ಯಗೆ ಆಗ್ತಾ ಇರಲ್ಲ. ಇದನ್ನೆಲ್ಲ ಸತ್ಯ ಇವಾಗ ರಾಮ್ಗೆ ಹೇಳ್ತಾಳೆ. ರಾಮ್ ಸತ್ಯನ ಸಮಾಧಾನ ಮಾಡ್ತಾನೆ. ಈ ಕಡೆ ಶ್ಯಾಮ್ ಮತ್ತೆ ಚಂದ್ರ ಸಿಸಿಟಿವಿ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಕೆಲವರು ನಿಧಿನ ಕಿಡ್ನಾಪ್ ಮಾಡೋದು ರೆಕಾರ್ಡ್ ಆಗಿರುತ್ತೆ. ಚಂದ್ರ ಮತ್ತೆ ಶ್ಯಾಮ್ ಅವರನ್ನ ಹುಡುಕಿ ಹೇಳ್ಕೊಂಡ್ ಬರ್ತಾರೆ. ಸ್ಟೇಷನ್ ಅಲ್ಲಿ ಹೊಡೆದು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಾಗ ಅವರು ಏನಾಯ್ತು ಅಂತ ನಡೆದ ಘಟನೆಯನ್ನ ಹೇಳ್ತಾರೆ. ಆ ಕಿಡ್ನಾಪರ್ಸ್ ಬಳಿಗೆ ಪ್ರದೀಪ್ ಅನ್ನೋ ಹುಡುಗ ನಿಧಿನ ಕರ್ಕೊಂಡ್ ಬಂದು ಡ್ರಗ್ಸ್ ತಗೊಂಡು ಹೋಗಿರ್ತಾನೆ. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಮಳೆ ಬರ್ತಿದ್ದ ಕಾರಣ ಪ್ರದೀಪ್ ಮತ್ತೆ ನಿಧಿ ಅದೇ ಜಾಗದಲ್ಲಿ ನಿಂತಿರ್ತಾರೆ. ಅವಾಗ ಪ್ರದೀಪ್ ನಿಧಿಗೆ ಕಿಸ್ ಮಾಡ್ತಾನೆ. ಅದಕ್ಕೆ ನಿಧಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅವಾಗ ಈ ಕಿಡ್ನಾಪರ್ಸ್ ನಿಧಿನ ಕಿಡ್ನಾಪ್ ಮಾಡಿ ಅವಳ ಮೇಲೆ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ನಿಧಿ ಅವರಿಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆ ಗಲಾಟೆಯಲ್ಲಿ ನಿಧಿ ಶರ್ಟ್ ಸ್ವಲ್ಪ ಹರಿದು ಹೋಗಿರುತ್ತೆ. ಇದನ್ನೆಲ್ಲ ಇವಾಗ ಆ ಕಿಡ್ನಾಪರ್ಸ್ ಹೇಳಿ ಅಷ್ಟೇ ನಡೆದಿದ್ದು ಅಂತ ಹೇಳ್ತಾರೆ. ಪೊಲೀಸರು ಆ ಕಿಡ್ನಾಪರ್ ಸುಳ್ಳು ಹೇಳ್ತಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಶ್ಯಾಮ್ ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿದ್ದ ಕಾರಣ ಆ ಕಿಡ್ನಾಪರ್ಸ್ ನಿಜಾನೇ ಹೇಳಿದ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಇವಾಗ ಶ್ಯಾಮ್ ಆ ಪ್ರದೀಪ್ ಅನ್ನೋ ಹುಡುಗನ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತೆ ನಿಧಿ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಹುಡುಗಿ ನಿಧಿಗೆ ಯಾವುದೇ ಹುಡುಗ ಕ್ಲೋಸ್ ಇರ್ಲಿಲ್ಲ ಅಂತ ಹೇಳ್ತಾಳೆ. ಇವಾಗ ಚಂದ್ರ ಶ್ಯಾಮ್ಗೆ ನಿಧಿ ಸ್ಕೂಲ್ ಬ್ಯಾಗ್ ಕೊಟ್ಟು ಪ್ರದೀಪ್ ಬಗ್ಗೆ ಗೊತ್ತಾದ್ರೆ ಹೇಳ್ತೀನಿ ಅಂತ ಹೇಳಿ ಶ್ಯಾಮ್ನ ಮನೆಗೆ ಕಳಿಸ್ತಾನೆ. ಶ್ಯಾಮ್ ಬೇಜಾರಲ್ಲೇ ಮನೆಗೆ ಹೋಗಿ ಆ ಸ್ಕೂಲ್ ಬ್ಯಾಗ್ ನ ಹಿಡ್ಕೊಂಡು ಮಲಗಿರ್ತಾನೆ. ಈ ಕಡೆ ನಿಧಿ ಆ ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಹೋಗುವಾಗ ಬಾರ್ಬರಿ ಕೈಲಿ ಸಿಗ್ತಾಳೆ. ಆಮೇಲೆ ಅವಳು ಮನೆಗೆ ಓಡ್ ಬಂದು ಶ್ಯಾಮ್ನ ಮಾತಾಡಿಸ್ತಾಳೆ. ಆದ್ರೆ ಅದು ನಿಜ ಅಲ್ಲ. ಶ್ಯಾಮ್ ಬಾರ್ಬರಿಕ್ ಬಂದು ನಿಧಿನ ಕಾಪಾಡ್ತಿರೋ ರೀತಿ ಕನಸು ಕಾಣ್ತಾ ಇರ್ತಾನೆ ಅಷ್ಟೇ. ಅವಾಗ ನಿಧಿ ಸ್ಕೂಲ್ ಬ್ಯಾಗ್ ಅಲ್ಲಿ ಒಂದು ಬಾಕ್ಸ್ ಇರೋದು ಶ್ಯಾಮ್ಗೆ ಗೊತ್ತಾಗುತ್ತೆ. ಅದನ್ನ ಓಪನ್ ಮಾಡಿದ್ರೆ ಅದ್ರಲ್ಲಿ ತ್ರಿಬಾಣಧಾರಿ ಬಾರ್ಬರಿಕ್ ಅನ್ನೋ ಬುಕ್ ಇರುತ್ತೆ. ಈ ಬುಕ್ ನ ಶ್ಯಾಮ್ ಆಗಸ್ಟ್ 14ನೇ ತಾರೀಕು ನಾಟಕ ನೋಡೋಕೆ ಹೋದಾಗ ಆ ಬುಕ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾನೆ. ಆದ್ರೆ ಸಿಕ್ಕಿರಲ್ಲ. ಅದಕ್ಕೆ ನಿಧಿ ಶ್ಯಾಮ್ಗೆ ಗಿಫ್ಟ್ ಕೊಡೋಕೆ ಆ ಬುಕ್ ತಗೊಂಡಿದ್ಲು ಅನ್ಸುತ್ತೆ. ಇವಾಗ ಶ್ಯಾಮ್ ಆ ಬುಕ್ ಓಪನ್ ಮಾಡ್ತಾನೆ. ಅದ್ರಲ್ಲಿ ಆ ಬುಕ್ ನ ಪ್ರಿಂಟ್ ಮಾಡಿರೋ ಶಾಪ್ ನೇಮ್ ಇರುತ್ತೆ. ಇವಾಗ ಕತೆ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ.
ದೇವ್ ಪದ್ಮ ಹತ್ರ ಪರ್ಮಿಷನ್ ಕೊಡಿಸ್ತಾನೆ ಅಂತ ದಾಸಣ್ಣ ಪದ್ಮ ಬಳಿ ಬರ್ತಾನೆ. ಬಂದು ಆ ಏರಿಯಲ್ಲಿ ಅವನ ದಂಧೆ ಮಾಡೋಕೆ ಪರ್ಮಿಷನ್ ಕೇಳ್ತಾನೆ. ಆದ್ರೆ ಪದ್ಮ ದಾಸಣ್ಣ ಡ್ರಗ್ಸ್ ಮಾರ್ತಾನೆ ಅಂತ ಗೊತ್ತಾಗಿ ಅದನ್ನೆಲ್ಲ ಮಾಡೋಕೆ ಪರ್ಮಿಷನ್ ಕೊಡಲ್ಲ. ಇಲ್ಲಿ ನಮಗೆ ಪದ್ಮ ಎಷ್ಟು ಒಳ್ಳೆಯವಳು ಅಂತ ಗೊತ್ತಾಗುತ್ತೆ. ಪದ್ಮ ಪರ್ಮಿಷನ್ ಕೊಡದೇ ಇದ್ದಿದ್ಕೆ ದಾಸಣ್ಣ ದೇವ್ಗೆ 1 ವಾರ ಟೈಮ್ ಕೊಟ್ಟು 30 ಲಕ್ಷ ತಂದು ಕೊಡ್ಬೇಕು ಅಂತ ಹೇಳ್ತಾನೆ. ಈ ಕಡೆ ರಾಮ್ಗೆ ಸತ್ಯ ಕಾಲ್ ಮಾಡಿ ರಾಮ್ ದುಡ್ಡು ಕೊಟ್ಟಿದ್ರೆ 1 ವಾರದಲ್ಲಿ ಪ್ರೊಸೆಸಿಂಗ್ ಶುರು ಮಾಡಬಹುದು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ದೇವ್ ಕಾಲ್ ಮಾಡಿ ರಾಮ್ನ ಕರೀತಾನೆ. ರಾಮ್ ಹೋಗಿ ದೇವ್ನ ಮೀಟ್ ಮಾಡಿದಾಗ ದೇವ್ ದಾಸಣ್ಣಗೆ 1 ವಾರದಲ್ಲಿ 30 ಲಕ್ಷ ಕೊಡ್ಬೇಕಂತೆ. ಇವಾಗ ಅಷ್ಟು ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂದ್ರೆ ನಾವು ದರೋಡೆನೋ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ರಾಮ್ ಕ್ಯಾಬ್ ಬುಕ್ ಆಗುತ್ತೆ. ರಾಮ್ ಸುಮ್ನೆ ಹೋಗ್ಬಿಡ್ತಾನೆ. ರಾಮ್ ಕ್ಯಾಬ್ ಬುಕ್ ಮಾಡಿದ ವ್ಯಕ್ತಿ 30 ಲಕ್ಷ ದುಡ್ಡು ತಗೊಂಡು ಮನೆಗೆ ಹೋಗ್ತಾ ಇರ್ತಾನೆ. ರಾಮ್ ಆ ವ್ಯಕ್ತಿನ ಅವನ ಮನೆಗೆ ಬಿಟ್ಟು ಅವನ್ ಬಳಿ ಇರೋ ದುಡ್ಡು ಒಡೆಯೋದೇ ಸರಿ ಅಂತ ಅನ್ಕೊಂಡು ಹೋಗ್ತಾನೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶ್ಯಾಮ್ ಚಂದ್ರನ ಕರ್ಕೊಂಡು ಬಾರ್ಬರಿಕ್ ಬುಕ್ ಮೇಲೆ ಇದ್ದ ಅಡ್ರೆಸ್ಗೆ ಹೋಗ್ತಾನೆ. ಅಲ್ಲಿ CCTV ಚೆಕ್ ಮಾಡಿದಾಗ ಅವರಿಗೆ ಪ್ರದೀಪ್ ಯಾರು ಹೇಗಿರ್ತಾನೆ ಅಂತ ಗೊತ್ತಾಗುತ್ತೆ. ಇವಾಗ ಪ್ರದೀಪ್ ಅಡ್ರೆಸ್ ಹುಡುಕಿ ಶ್ಯಾಮ್ ಮತ್ತೆ ಚಂದ್ರ ಪ್ರದೀಪ್ ಮನೆಗೆ ಹೋಗ್ತಾರೆ. ಆದ್ರೆ ಪ್ರದೀಪ್ ಮನೆಯಲ್ಲಿ ಇರಲ್ಲ. ಕಂಬೈನ್ ಸ್ಟಡೀಸ್ ಅಂತ ಹೇಳಿ ಅವನ ಫ್ರೆಂಡ್ ಮನೆಗೆ ಹೋಗಿ ಡ್ರಗ್ಸ್ ತಗೋತಾ ಇರ್ತಾನೆ. ಪ್ರದೀಪ್ ಫ್ರೆಂಡ್ ಮನೆ ಹತ್ರ ಇದ್ದ ಕಾರಣ ಶ್ಯಾಮ್, ಚಂದ್ರ ಮತ್ತೆ ಪ್ರದೀಪ್ ತಂದೆ ನಡೆದುಕೊಂಡೇ ಪ್ರದೀಪ್ ಫ್ರೆಂಡ್ ಮನೆಗೆ ಹೋಗ್ತಾರೆ. ಪ್ರದೀಪ್ ಡ್ರಗ್ಸ್ ತಗೊಳ್ಳೋ ವಿಷಯ ಅವನ ತಂದೆಗೆ ಗೊತ್ತಾಗಲ್ಲ. ಇವಾಗ ಪ್ರದೀಪ್ ಆಗಸ್ಟ್ 15ರ ಸಂಜೆ ಏನಾಯ್ತು ಅಂತ ಹೇಳ್ತಾನೆ. ಪ್ರದೀಪ್ ನಿಧಿನ ಕರ್ಕೊಂಡು ಬಾರ್ಬರಿಕ್ ಬುಕ್ ತಗೊಳ್ಳೋಕೆ ಹೋಗ್ತಾನೆ. ಅಲ್ಲಿಂದ ಸ್ಟೇಷನರಿಗೆ ಹೋಗುವಾಗ ಮಳೆ ಬರುತ್ತೆ. ಅಲ್ಲೇ ಒಂದು ಜಾಗದಲ್ಲಿ ಪ್ರದೀಪ್ ಮತ್ತೆ ನಿಧಿ ನಿಂತಿರ್ತಾರೆ. ಪ್ರದೀಪ್ ನಿಧಿಗೆ ಕಿಸ್ ಮಾಡ್ತಾನೆ. ಅದಕ್ಕೆ ನಿಧಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅಷ್ಟೇ ಪ್ರದೀಪ್ಗೆ ಗೊತ್ತಿರೋದು ಅಂತ ಹೇಳ್ತಾನೆ. ಆಮೇಲೆ ಪ್ರದೀಪ್ ಮನೆಗೆ ಹೋಗುವಾಗ ಕಿಡ್ನಾಪರ್ಸ್ ಇಂದ ತಪ್ಪಿಸ್ಕೊಂಡು ಹೋಗ್ತಿದ್ದ ನಿಧಿ ಒಂದು ಕ್ಯಾಬ್ ನ ಹತ್ತುತ್ತಾಳೆ. ಅದನ್ನ ಪ್ರದೀಪ್ ನೋಡಿರ್ತಾನೆ. ಆದ್ರೆ ಆ ಕ್ಯಾಬ್ ನಂಬರ್ ಪ್ರದೀಪ್ಗೆ ಗೊತ್ತಿರಲ್ಲ. ಇವಾಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ರಾಮ್ ಮತ್ತೆ ದೇವ್ ಪ್ಲಾನ್ ಮಾಡಿ ಆ 30 ಲಕ್ಷ ದುಡ್ಡಿದ್ದ ವ್ಯಕ್ತಿ ಮನೆ ಬಳಿಗೆ ಹೋಗ್ತಾರೆ. ಆ ವ್ಯಕ್ತಿಗೆ ಮತ್ತೆ ಅವನ ಮೊಮ್ಮಕ್ಕಳ ಮೇಲೆ ಲೇಸರ್ ಲೈಟ್ ಬಿಟ್ಟು ಸ್ನೈಪರ್ ಅಂತ ಸುಳ್ಳು ಹೇಳಿ 30 ಲಕ್ಷ ಇಸ್ಕೊಂಡು ಎಸ್ಕೇಪ್ ಆಗ್ತಾರೆ. ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶ್ಯಾಮ್ಗೆ ಇವಾಗ ಪ್ರದೀಪ್ ಕಾಲ್ ಮಾಡಿ ನಿಧಿ ಹೋದ ಕಾರ್ ಮೇಲೆ ಗೂಳಿಯ ಲೋಗೋ ಇತ್ತು ಅಂತ ಹೇಳ್ತಾನೆ. ನೋಡಿದ್ರೆ ಶ್ಯಾಮ್ ಕಾರ್ ಮುಂದೆ ಇದ್ದ ಕ್ಯಾಬ್ ಮೇಲೇನೆ ಗೂಳಿಯ ಲೋಗೋ ಇರುತ್ತೆ. ಶ್ಯಾಮ್ ಕಾರ್ ಇಳಿದು ಹೋಗಿ ಆ ಕಾರ್ನ ಚೆಕ್ ಮಾಡ್ತಾನೆ. ಆದ್ರೆ ನಿಧಿ ಇರಲ್ಲ. ನೋಡಿದ್ರೆ ಆ ಗೂಳಿ ಲೋಗೋ ಇರೋ ಕ್ಯಾಬ್ಗಳು ಆ ಏರಿಯಲ್ಲಿ ತುಂಬಾ ಇರ್ತಾವೆ. ಕತೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. 30 ಲಕ್ಷ ಕಳ್ತನ ಮಾಡಿದ ಮೇಲೆ ರಾಮ್ 5 ಲಕ್ಷ ತಗೊಂಡೋಗಿ ಕನ್ಸಲ್ಟೆನ್ಸಿಗೆ ಕಟ್ಟಿ ಪ್ರೊಸೆಸಿಂಗ್ ಶುರು ಮಾಡೋಕೆ ಹೇಳ್ತಾನೆ. ಇನ್ನ 25 ಲಕ್ಷನ ದೇವ್ ದಾಸಣ್ಣಗೆ ಕೊಡ್ಬೇಕಿರುತ್ತೆ. ಆದ್ರೆ ದೇವ್ ಅದನ್ನು ತಗೊಂಡೋಗಿ ಕೆಸಿನೋ ಅಲ್ಲಿ ಗೇಮ್ಸ್ ಆಡಿ ಸೋತೋಗ್ತಾನೆ. ಮಾರನೇ ದಿನ ದಾಸಣ್ಣ ಪದ್ಮ ಮನೆ ಬಳಿಗೆ ಬರ್ತಾನೆ. ಅಲ್ಲಿ ದೇವ್ ದಾಸಣ್ಣನ ಬೇಡ್ಕೊಳ್ತಾ ಇರ್ತಾನೆ. ರಾಮ್ ದೇವ್ ಬಳಿ ದುಡ್ಡೇನಾಯ್ತು ಅಂದಾಗ ದೇವ್ ಕೆಸಿನೋ ಅಲ್ಲಿ ಸೋತೋದೆ ಅಂತ ಹೇಳ್ತಾನೆ. ದಾಸಣ್ಣ ಮತ್ತೆ ಒಂದೇ ಒಂದು ದಿನ ಟೈಮ್ ಕೊಟ್ಟು ಹೋಗ್ತಾನೆ. ರಾಮ್ ಕೂಡ ದೇವ್ಗೆ ಬೈದು ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ದಿನ ರಾತ್ರಿ ಅಂದ್ರೆ ಆಗಸ್ಟ್ 15ನೇ ದಿನ ರಾತ್ರಿ ರಾಮ್ ದೇವ್ನ ಹುಡುಕಿಕೊಂಡು ಕೈಯಲ್ಲಿ ಒಂದು ಬಾಕ್ಸ್ ಹಿಡ್ಕೊಂಡು ಒಂದು ಪಾಳು ಬಿದ್ದ ಜಾಗಕ್ಕೆ ಬರ್ತಾನೆ. ಇದೇ ಸೀನ್ ನಾವು ಸಿನಿಮಾ ಶುರುವಿನಲ್ಲಿ ನೋಡಿದ್ದು. ಆ ಬಾಕ್ಸ್ ಅಲ್ಲಿ ನಾಯಿ ಮರಿ ಇರುತ್ತೆ. ಅದೇ ಮೊದಲ ಸೀನಲ್ಲಿ MLA ಬೇಬಿ ಬೇಬಿ ಅಂತ ಹೇಳ್ತಾ ಇರ್ತಾನಲ್ಲ, ಅದೇ ಬೇಬಿನ ರಾಮ್ ಬಾಕ್ಸ್ ಅಲ್ಲಿ ಹಾಕೊಂಡ್ ಬಂದಿರ್ತಾನೆ. ಆ ನಾಯಿ ಮರಿ ಇಲ್ಲ ಅಂದ್ರೆ MLA ಮೊಮ್ಮಗಳು ಊಟ ಕೂಡ ಮಾಡಲ್ಲ. ಅದಕ್ಕೋಸ್ಕರ MLA ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತಾನೆ ಅಂತ ರಾಮ್ಗೆ ಗೊತ್ತಿರುತ್ತೆ. ಅದಕ್ಕೆ ರಾಮ್ 50 ಲಕ್ಷ ಬೇಡಿಕೆ ಇಟ್ಟಿರ್ತಾನೆ. MLA ಅದಕ್ಕೆ ಒಪ್ಕೊಂಡಿರ್ತಾನೆ. ಇನ್ನೊಂದ್ ಗಂಟೆಯಲ್ಲಿ ಹೋಗಿ ದುಡ್ಡಿಸ್ಕೊಂಡು ಬರೋದೆ ಅಂತ ರಾಮ್ ದೇವ್ಗೆ ಹೇಳ್ತಾನೆ. ಇವಾಗ SI ಪೊಲೀಸರ ಜೊತೆ ದುಡ್ಡು ತಗೊಂಡು ಒಂದು ಸ್ಮಶಾನಕ್ಕೆ ಬರ್ತಾನೆ. ಅಲ್ಲಿ ರಾಮ್ ಸ್ಮಶಾನನ ಇನ್ನೊಂದು ಬದಿಯಲ್ಲಿ ನಿಂತ್ಕೊಂಡು ಬ್ಯಾಗ್ನ ಆ ಕಡೆ ಎಸೆಯೋಕೆ ಹೇಳ್ತಾನೆ. ಇಲ್ಲ ಅಂದ್ರೆ ಬೇಬಿನ ಸಾಯಿಸೋದಾಗಿ ಹೇಳ್ತಾನೆ. ಬೇಬಿನ ಒಂದು ಜಾಗದಲ್ಲಿ ಇಟ್ಟು ಅದಕ್ಕೆ ಲೇಸರ್ ಲೈಟ್ ಬಿಟ್ಟಿರ್ತಾನೆ. ಈ ಕಡೆಯಿಂದ ಬ್ಯಾಗ್ ಎಸಿತಾರೆ. ಅದು ಕಾಂಪೌಂಡ್ ಮೇಲೆ ಕೂತ್ಕೊಳ್ಳುತ್ತೆ. ಅದೇ ಟೈಮ್ಗೆ SI ಲೇಸರ್ ಲೈಟ್ ಕಡೆ ಶೂಟ್ ಮಾಡಿ ಬೇಬಿನ ಎತ್ಕೊಂಡ್ ಬರ್ತಾನೆ. ದುಡ್ಡು ವಾಪಸ್ ಪೊಲೀಸರ ಕಡೆನೆ ಬೀಳುತ್ತೆ. ರಾಮ್ ಪ್ಲಾನ್ ಫ್ಲಾಪ್ ಆಗುತ್ತೆ. ಇದು ಒಂದ್ ಕಡೆ ಆಗ್ತಾ ಇದ್ರೆ ಅದೇ ಸ್ಮಶಾನದ ಇನ್ನೊಂದು ಕಡೆ ದೇವ್ ಒಂದು ಬಾಡಿನ ಕ್ರೆಮೇಟ್ ಮಾಡೋಕೆ ತಗೊಂಡೋಗ್ತಾನೆ. ನೋಡಿದ್ರೆ ಆ ಬಾಡಿ ನಿಧಿದು. ಅಲ್ಲಿ ಶವ ಸುಡೋ ವ್ಯಕ್ತಿ ಇನ್ನೇನು ನಿಧಿನ ಸುಟ್ಟಾಕ್ಬೇಕು, ಅಷ್ಟರಲ್ಲಿ ಫ್ಯೂಸ್ ಹೋಗುತ್ತೆ. ಅದಕ್ಕೆ ಅವನು ಫ್ಯೂಸ್ ತರ್ತೀನಿ ಅಂತ ಅವನ ರೂಮ್ಗೆ ಹೋಗಿ ಸ್ಕೂಲ್ ಬಸ್ ಡ್ರೈವರ್ ಮಾಣಿಕ್ಯಂಗೆ ಕಾಲ್ ಮಾಡಿ ಯಾವುದೋ ಹುಡುಗಿ ನಿಮ್ ಸ್ಕೂಲ್ ಡ್ರೆಸ್ ಹಾಕಿದ್ದಾಳೆ, ಯಾರೋ ಸುಡೋಕೆ ತಂದಿದ್ದಾರೆ ಅಂತ ಹೇಳ್ತಾನೆ. ಮಾಣಿಕ್ಯಮಿಂದ ಶ್ಯಾಮ್ ಮತ್ತೆ ಚಂದ್ರಗೆ ಗೊತ್ತಾಗುತ್ತೆ. ಶ್ಯಾಮ್ ಮತ್ತೆ ಚಂದ್ರ ಸ್ಮಶಾನಕ್ಕೆ ಬರೋ ಅಷ್ಟರಲ್ಲಿ ನಿಧಿ ಬಾಡಿ ಆಲ್ರೆಡಿ ಸುಟ್ಟೋಗ್ತಾ ಇರುತ್ತೆ. ಅದನ್ನ ನೋಡಿ ಶ್ಯಾಮ್ಗೆ ತುಂಬಾ ನೋವಾಗುತ್ತೆ. ಬಾಡಿ ಸುಡ್ತಾ ಇರೋದು ನೋಡಿ ಚಂದ್ರ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ. ಶ್ಯಾಮ್ ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾನೆ. ಚಂದ್ರಗೆ ಎಚ್ಚರ ಆದಾಗ ಶ್ಯಾಮ್ ಅವನು ದೇವ್ ಕ್ಯಾಬ್ ನಂಬರ್ ನ ನೋಡಿರೋದಾಗಿ ಹೇಳ್ತಾನೆ. ಆ ಕಾರ್ ಯಾರಿಗೆ ಸೇರಿರೋದು ಅಂತ ಕಂಡಿಡಿಯೋಕೆ ಚಂದ್ರಗೆ ಹೇಳ್ತಾನೆ. ಆ ಕಾರ್ ಪದ್ಮಾಗೆ ಸೇರಿರೋದೇ ಆಗಿರುತ್ತೆ. ಪದ್ಮ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ದಾಸಣ್ಣನ ಕಡೆ ಹುಡುಗರು ಬಂದು ದೇವ್ನ ಎತ್ತಾಕೊಂಡು ಹೋಗ್ತಾರೆ. ದೇವ್ನ ಕಟ್ಟಾಕಿ ದಾಸಣ್ಣ ಪದ್ಮಗೆ ಕಾಲ್ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಒಬ್ಬ CI ದಾಸಣ್ಣನ 10 kg ಡ್ರಗ್ಸ್ ನ ಹಿಡಿದಿರ್ತಾನೆ. ಆದ್ರೆ 1 kg ಅಷ್ಟೇ ಹಿಡಿದಿರೋದು ಅಂತ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾನೆ. ಅದನ್ನ ದಾಸಣ್ಣ ನೋಡಿ ಇನ್ನ 9 kg ಆ CI ಮಡಿಕೊಂಡಿರ್ತಾನೆ. ಅದನ್ನ ಹೇಗಾದ್ರೂ ವಾಪಸ್ ತರಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಅವಾಗ ದೇವ್ ಆ 9 kg ಡ್ರಗ್ಸ್ ವಾಪಸ್ ತರ್ತೀನಿ ಅಂತ ಹೇಳ್ತಾನೆ.
ಅದಕ್ಕೆ ದಾಸಣ್ಣ ಒಪ್ಕೊಳ್ತಾನೆ. ಈ ಕಡೆ ಸತ್ಯ ರಾಮ್ನ ಮನೆಗೆ ಬಂದು ಅವನ ಡಾಕ್ಯುಮೆಂಟೇಶನ್ ಪ್ರೊಸೆಸಿಂಗ್ ಎಲ್ಲ ಮುಗ್ದಿದೆ, ಇನ್ನ 25 ಲಕ್ಷ ಕಟ್ಟಿದ್ರೆ ವೀಸಾಗೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾಳೆ. ಆದ್ರೂ ರಾಮ್ ದುಡ್ಡು ಸಿಗ್ಲಿಲ್ಲ ಅಂತ ಬೇಜಾರಲ್ಲೇ ಇರ್ತಾನೆ. ಈ ಕಡೆ ಚಂದ್ರ ಶ್ಯಾಮ್ ಹತ್ರ ಬಂದು ಆ ಕ್ಯಾಬ್ ಪದ್ಮಾಗೆ ಸೇರಿರೋದು, ಎಲ್ಲಾ ವಿಷಯನೂ ನಾವು ಪದ್ಮಾಗೆ ಹೇಳಿದ್ರೆ ಅವಳೇ ಆ ಕಿಲ್ಲರ್ ಕಥೆನ ನೋಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಆದ್ರೆ ಶ್ಯಾಮ್ ಅವನೇ ಆ ಕಿಲ್ಲರ್ ನ ಕೊಲೆ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಆಗಸ್ಟ್ 15 ಆ ಕ್ಯಾಬ್ ಓಡಿಸ್ತಾ ಇದ್ದಿದ್ದು ಯಾರು ಅಂತ ತಿಳ್ಕೊಂಡ್ ಬರೋಕೆ ಚಂದ್ರಗೆ ಹೇಳ್ತಾನೆ. ಈ ಕಡೆ ಒಬ್ಬ ಡ್ರೈವರ್ ಪದ್ಮಾ ಕ್ಯಾಬ್ ನ ಡೆಂಟ್ ಮಾಡಿರ್ತಾನೆ. ಅದಕ್ಕೆ ಮೆಕ್ಯಾನಿಕ್ ರೀತಿ ಚಂದ್ರ ಪದ್ಮಾ ಮನೆಗೆ ಹೋಗ್ತಾನೆ. ಅಲ್ಲಿ ಯಾರಿಗೂ ಕಾಣದ ಹಾಗೆ ರಿಜಿಸ್ಟರ್ ಬುಕ್ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಆ ಕಾರ್ನ ದೇವ್ ಮತ್ತೆ ರಾಮ್ ಇಬ್ರು ಓಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನ ಚಂದ್ರ ಶ್ಯಾಮ್ಗೆ ಹೇಳ್ತಾನೆ. ಅವರಿಬ್ರಲ್ಲಿ ಕಿಲ್ಲರ್ ಯಾರು ಅಂತ ತಿಳ್ಕೊಳ್ಳೋಕೆ ಮೊದಲು ಶ್ಯಾಮ್ ರಾಮ್ ತಾಯಿ ಬಳಿಗೆ ಹೋಗಿ ಎಲ್ಲಾ ವಿಷಯ ಹೇಳ್ತಾನೆ. ಆದ್ರೆ ರಾಮ್ ತಾಯಿ ರಾಮ್ ಕೊಲೆ ಎಲ್ಲ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಶ್ಯಾಮ್ ಅವಳಿಗೆ ರಾಮ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ನಿಧಿ ಮಿಸ್ಸಿಂಗ್ ಅಂತ ಹಾಕ್ಸಿರೋ ಪೇಪರ್ ಮತ್ತೆ ನಿಧಿ ಐಡಿ ಕಾರ್ಡ್ ನ ಕೊಟ್ಟು ಕಳಿಸ್ತಾನೆ. ಈ ಕಡೆ ದೇವ್ ರಾಮ್ನ ಕರ್ಕೊಂಡು ಡ್ರಗ್ಸ್ ಎಸ್ಕೇಪ್ ಮಾಡೋಕೆ ಮೊದಲು ಸಿಐ ಗೆಸ್ಟ್ ಹೌಸ್ ಗೆ ಹೋಗ್ತಾರೆ. ದೇವ್ ಹೋಗಿ ಸಿಐ ಜೀಪ್ ಗೆ ಟ್ರ್ಯಾಕರ್ ಆಗ್ತಾನೆ. ರಾಮ್ ಗೆಸ್ಟ್ ಹೌಸ್ ಫೋಟೋ ತಗೋತಾನೆ. ಆ ಗೆಸ್ಟ್ ಹೌಸ್ ಫುಲ್ ಆಟೋಮ್ಯಾಟಿಕ್ ಲಾಕ್ ಇರುತ್ತೆ. ಲಾಕ್ ಓಪನ್ ಮಾಡಿದ್ರೆ ಅದು ಸಿಐಗೆ ಗೊತ್ತಾಗುತ್ತೆ ಅಂತ ಆ ಸಿಸ್ಟಮ್ ಹ್ಯಾಕ್ ಮಾಡೋದನ್ನ ರಾಮ್ ಕಲಿತಾನೆ. ಅದನ್ನ ದೇವ್ಗೆ ಕಾಲಲ್ಲಿ ಹೇಳುವಾಗ ರಾಮ್ ತಾಯಿ ನ್ಯೂಸ್ ಪೇಪರ್ ಮತ್ತೆ ನಿಧಿ ಐಡಿ ಕಾರ್ಡ್ ತೋರಿಸಿ, ಈ ಐಡಿ ಕಾರ್ಡ್ ನಿನ್ನ ಕ್ಯಾಬಲ್ಲಿ ಸಿಕ್ತು, ನಿಧಿಗೆ ಏನಾಯ್ತು ಅಂತ ಕೇಳ್ತಾಳೆ. ಇವಾಗ ರಾಮ್ ನಡೆದ ಘಟನೆಯನ್ನ ಹೇಳೋಕೆ ಶುರು ಮಾಡ್ತಾನೆ. ಆಗಸ್ಟ್ 15ನೇ ತಾರೀಕು ರಾಮ್ ಬೇಬಿ ತಗೊಂಡು ಪಾಳು ಬಿದ್ದ ಬಿಲ್ಡಿಂಗ್ ಗೆ ಹೋಗ್ತಾನೆ. ಅವನು ಹೋಗುವಷ್ಟರಲ್ಲಿ ದೇವ್ ನಿಧಿನ ಕ್ಯಾಬ್ ಅಲ್ಲಿ ಕರ್ಕೊಂಡ್ ಬಂದು ಕೆಳಗೆ ಕಟ್ಟಾಕಿರ್ತಾನೆ. ಅದು ರಾಮ್ಗೆ ಗೊತ್ತಾಗಿ ಅವಳನ್ನ ಮನೆಗೆ ಬಿಡು ಅಂತ ಹೇಳ್ತಾನೆ. ಆದ್ರೆ ದೇವ್ ಬೆಳಿಗ್ಗೆ ದುಡ್ಡು ಬಂದ್ಮೇಲೆ ಬಿಟ್ಟು ಬರೋಣ ಅಂತ ಹೇಳ್ತಾನೆ. ಆದ್ರೆ ರಾಮ್ ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಅವನೇ ನಿಧಿನ ರಿಲೀಸ್ ಮಾಡೋಕೆ ಹೋಗ್ತಾನೆ. ಆದ್ರೆ ರಾಮ್ ಕುಡಿದಿದ್ದ ಡ್ರಿಂಕ್ಸ್ ಅಲ್ಲಿ ದೇವ್ ಡ್ರಗ್ಸ್ ಮಿಕ್ಸ್ ಮಾಡಿರ್ತಾನೆ. ಅದಕ್ಕೆ ರಾಮ್ ನಿದ್ದೆಗೆ ಜಾರ್ತಾನೆ. ಆಮೇಲೆ ನಶೆಯಲ್ಲಿದ್ದ ದೇವ್ ಕೆಳಗೆ ನಿಧಿನ ನೋಡೋಕೆ ಹೋಗ್ತಾನೆ. ನಿಧಿ ಕಟ್ಟಿಂದ ಬಿಡಿಸ್ಕೊಂಡು ದೇವ್ಗೆ ಹೊಡೆದು ಎಸ್ಕೇಪ್ ಆಗ್ತಾ ಇರ್ತಾಳೆ. ಆದ್ರೆ ದೇವ್ ನಿಧಿನ ಇಟ್ಕೊಂಡು ಅವಳ ಹರಿದಿರೋ ಬಟ್ಟೆ ನೋಡಿ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ಆಮೇಲೆ ನಿಧಿ ಅಲ್ಲೇ ಇದ್ದ ರಾಡ್ ತಗೊಂಡು ದೇವ್ ಎದೆಗೆ ಹೊಡೆದು ಓಡೋಗ್ತಾ ಇರ್ತಾಳೆ. ದೇವ್ ಅದೇ ರಾಡ್ ಕಿತ್ಕೊಂಡು ನಿಧಿ ತಲೆಗೆ ಹೊಡಿತಾನೆ. ನಿಧಿ ಸತ್ತೋಗ್ತಾಳೆ. ರಾಮ್ ನಶೆ ಇಳಿದ ಮೇಲೆ ಕೆಳಗೆ ಬರ್ತಾನೆ. ನಿಧಿ ಸತ್ತೋಗಿರೋದು ನೋಡ್ತಾನೆ. ಆಮೇಲೆ ದೇವ್ ಸಹಾಯ ಮಾಡೋಕೆ ಬೇಡ್ಕೋತಾನೆ. ಅದಕ್ಕೆ ರಾಮ್ ದೇವ್ ಜೊತೆ ಸೇರಿ ಬಾಡಿನ ಕಾರ್ ಡಿಕ್ಕಿಗೆ ಹಾಕೊಂಡೋಗಿ ಸ್ಮಶಾನದಲ್ಲಿ ಸುಟ್ಟಾಕ್ತಾರೆ. ರಾಮ್ ನಿಧಿ ಶವನ ಕಾರ್ ಡಿಕ್ಕಿಗೆ ಹಾಕ್ತಾ ಇದ್ದಿದ್ನ ದೇವ್ ವಿಡಿಯೋ ಮಾಡ್ಕೊಂಡು ರಾಮ್ನ ಬ್ಲಾಕ್ ಮೇಲ್ ಮಾಡಿ ಸಿಐ ಮನೆಯಿಂದ ಡ್ರಗ್ಸ್ ತರೋಕೆ ಸಹಾಯ ಮಾಡು ಅಂತ ಹೇಳಿರ್ತಾನೆ. ಅದಕ್ಕೆ ಇವಾಗ ರಾಮ್ ದೇವ್ಗೆ ಸಹಾಯ ಮಾಡ್ತಾ ಇರ್ತಾನೆ. ಇದನ್ನ ಇವಾಗ ರಾಮ್ ಅವನ ತಾಯಿಗೆ ಹೇಳ್ತಾನೆ. ರಾಮ್ ತಾಯಿ ರಾಮ್ ನಿಧಿನ ಕಾರ್ ಡಿಕ್ಕಿಗೆ ಆಗ್ತಾ ಇರೋ ವಿಡಿಯೋನ ಶ್ಯಾಮ್ಗೆ ತೋರಿಸಿ ರಾಮ್ದೇನು ತಪ್ಪಿಲ್ಲ, ಅವನಿಗೆ ಏನು ಮಾಡಬೇಡಿ ಅಂತ ಬೇಡ್ಕೊಳ್ತಾಳೆ. ಈ ಕಡೆ ರಾಮ್ ಇವಾಗ ಸಿಐ ಗೆಸ್ಟ್ ಹೌಸ್ ಗೆ ಹೋಗಿ ಸಿಸ್ಟಮ್ ಹ್ಯಾಕ್ ಮಾಡಿ ಲಾಕ್ ಓಪನ್ ಮಾಡ್ತಾನೆ. ಅದು ಸಿಐಗೆ ಗೊತ್ತಾಗಿ ಸಿಐ ಗೆಸ್ಟ್ ಹೌಸ್ ಕಡೆ ಬರ್ತಾನೆ. ಅಷ್ಟರಲ್ಲಿ ರಾಮ್ ಡ್ರಗ್ಸ್ ತಗೊಂಡು 2 ಪ್ಯಾಕ್ ಸಿಐ ಬ್ಯಾಗ್ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಸಿಐ ಮನೆಗೆ ಬಂದು ಬ್ಯಾಗ್ ಚೆಕ್ ಮಾಡುವಾಗ ದೇವ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸರು ಬಂದು ಸಿಐ ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಹೋಗ್ತಾರೆ. ಆಮೇಲೆ ದೇವ್ ಮತ್ತೆ ರಾಮ್ ಡ್ರಗ್ಸ್ ತಗೊಂಡು ಹೋಗಿ ದಾಸಣ್ಣನಿಗೆ ಕೊಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಮಾರನೇ ದಿನ ಕ್ವಾರಿಯಲ್ಲಿ ದೇವ್ ಹೆಣವಾಗಿ ಸಿಗ್ತಾನೆ. ಅದನ್ನ ನೋಡಿ ಪದ್ಮ ದೇವ್ನ ಕೊಲೆ ಮಾಡಿರೋರ್ನ ಅವಳೇ ಕೊಲ್ಲೋದಾಗಿ ಎಸ್ಐಗೆ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ದಾಸಣ್ಣನ ಹುಡುಗರು ರಾಮ್ನ ಎತ್ತಾಕೊಂಡು ಬಂದು ಹೊಡಿತಾ ಇರ್ತಾರೆ. ಯಾಕೆ ಅಂದ್ರೆ ರಾಮ್ ಕೊಟ್ಟಿದ್ದ ಡ್ರಗ್ಸ್ ಪ್ಯಾಕ್ ಅಲ್ಲಿ ಡ್ರಗ್ಸ್ ಇರಲ್ಲ, ಬರೀ ಹಿಟ್ ಇರುತ್ತೆ ಅಷ್ಟೇ. ರಾಮ್ಗೆ ಡ್ರಗ್ಸ್ ಹೇಗೆ ಎಕ್ಸ್ಚೇಂಜ್ ಆಯ್ತು ಅಂತ ಗೊತ್ತಾಗೋದೇ ಇಲ್ಲ. ಹಾಗೆ ಯೋಚನೆ ಮಾಡ್ತಾ ರಾಮ್ ಬಂದು ಒಂದು ಟೀ ಅಂಗಡಿ ಹತ್ರ ಕೂತ್ಕೋತಾನೆ. ಅಲ್ಲಿಗೆ ಚಂದ್ರ ಬರ್ತಾನೆ. ಇವಾಗ ಮೂವಿಯ ಎಲ್ಲಾ ಟ್ವಿಸ್ಟ್ ಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗ್ತಾವೆ. ಮೊದಲು ಡ್ರಗ್ಸ್ ಪ್ಯಾಕ್ ಹೇಗೆ ಎಕ್ಸ್ಚೇಂಜ್ ಆಯ್ತು ಅಂದ್ರೆ, ದೇವ್ ಡ್ರಗ್ಸ್ ಪ್ಯಾಕ್ ತಗೊಂಡು ಬರುವಾಗ ರಾಮ್ ತಾಯಿ ಕ್ಯಾಬ್ ಹತ್ತುತ್ತಾರೆ. ದೇವ್ನ ಮೆಡಿಕಲ್ ಗೆ ಕಳಿಸಿ ಡ್ರಗ್ಸ್ ಜಾಗದಲ್ಲಿ ಹಿಟ್ ಇಟ್ಟಿರ್ತಾಳೆ. ಅವಳು ಹೀಗೆ ಮಾಡೋಕೆ ಕಾರಣ ದಾಸಣ್ಣ ಅವಳ ಮಗ ರಾಮ್ನ ಕೊಲ್ಲಲಿ ಅಂತ. ತಪ್ಪು ಮಾಡಿರೋದು ದೇವ್ ಆದ್ರೆ ರಾಮ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ನಮಗೆ ಡೌಟ್ ಬರುವುದು ಸಹಜ. ಇವಾಗ ಈ ಮೂವಿಯ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ರಾಮ್ ಅವನ ತಾಯಿಗೆ ನಿಧಿನ ಕೊಂದಿದ್ದು ದೇವ್ ಅಂತ ಹೇಳಿರ್ತಾನೆ. ಆದ್ರೆ ಅದೆಲ್ಲ ಸುಳ್ಳಾಗಿರುತ್ತೆ. ನಿಜವಾಗಲೂ ಡ್ರಗ್ಸ್ ನಶೆಯಲ್ಲಿ ರಾಮಿ ನಿಧಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಆಮೇಲೆ ದೇವ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದಾಗ ದಾಸಣ್ಣ ಜೊತೆ ಸೇರಿ ರಾಮೇ ದೇವ್ನ ಕೂಡ ಕೊಲೆ ಮಾಡಿರ್ತಾನೆ. ಇದು ಹೇಗೆ ಶ್ಯಾಮ್ ಮತ್ತೆ ಚಂದ್ರಾಗೆ ಗೊತ್ತಾಯ್ತು ಅಂದ್ರೆ, ದೇವ್ ರಾಮ್ ನಿಧಿನ ಡಿಕ್ಕಿಗೆ ಹಾಕೋದ್ನ ವಿಡಿಯೋ ಮಾಡಿರ್ತಾನಲ್ಲ, ಅದನ್ನ ಶ್ಯಾಮ್ಗೆ ರಾಮ್ ತಾಯಿ ತೋರಿಸಿರ್ತಾಳಲ್ಲ. ರಾಮ್ ಹೇಳಿದ ಕತೆ ಪ್ರಕಾರ ದೇವ್ ಎದೆಗೆ ನಿಧಿ ರಾಡಲ್ಲಿ ಹೊಡೆದಿರ್ತಾಳೆ. ಆದ್ರೆ ಆ ವಿಡಿಯೋ ಅಲ್ಲಿ ರಾಮ್ ಎದೆಗೆ ಏಟಾಗಿ ರಕ್ತ ಬರ್ತಾ ಇರುತ್ತೆ. ಆದ್ರಿಂದಾನೇ ರಾಮ್ ಸುಳ್ಳು ಹೇಳಿದ್ದಾನೆ, ಅವನೇ ನಿಜವಾದ ಕಲ್ಪ್ರಿಟ್ ಅಂತ ಶ್ಯಾಮ್ಗೆ ಗೊತ್ತಾಗಿರುತ್ತೆ. ಇದನ್ನೆಲ್ಲ ಇವಾಗ ಚಂದ್ರ ರಿವೀಲ್ ಮಾಡಿ ರಾಮ್ಗೆ ಊರ್ ಬಿಟ್ಟು ಓಡೋಕೆ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಶ್ಯಾಮ್ ಸತ್ಯಾಗೆ ಥೆರಪಿ ಕೊಡ್ತಾ ಇರ್ತಾನೆ.
ಅಂದ್ರೆ ಸತ್ಯ ಮೇಲೂ ಚಿಕ್ಕ ವಯಸ್ಸಲ್ಲಿ ಒಬ್ಬ ಅತ್ಯಾಚಾರ ಮಾಡಿರ್ತಾನಲ್ಲ, ಆ ಟ್ರಾಮಾ ಇಂದ ಹೊರಗೆ ಬರೋಕೆ ಸತ್ಯ ಶ್ಯಾಮ್ ಹತ್ರನೇ ಥೆರಪಿ ತಗೊಳ್ತಾ ಇರ್ತಾಳೆ. ಅವತ್ತು ಶ್ಯಾಮ್ ಕೊನೆಯ ಸೆಷನ್ ಕೊಡ್ತಾ ಇದ್ದಾಗ ಅಲ್ಲಿಗೆ ರಾಮ್ ಬ್ಯಾಗ್ ತಗೊಂಡು ಸತ್ಯನ ಕರ್ಕೊಂಡು ಹೋಗೋಕೆ ಬರ್ತಾನೆ. ಶ್ಯಾಮ್ ಸತ್ಯಾಗೆ ಎಲ್ಲಾ ವಿಷಯ ಹೇಳಿದ್ದೀನಿ ಅಂತ ರಾಮ್ಗೆ ಹೇಳಿ ಸತ್ಯಾಗೆ ಒಂದು ಬಾಕ್ಸ್ ನ ಕೊಟ್ಟು ಈಚೆ ಹೋಗಿ ಕಾರಲ್ಲಿ ಕೂತ್ಕೋತಾನೆ. ರಾಮ್ ಇವಾಗ ಸತ್ಯಾಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅನ್ಕೊಂಡು ಅವನೇ ಕುಡಿದ ಅಮಲಿನಲ್ಲಿ ತಪ್ಪು ಮಾಡ್ಬಿಟ್ಟೆ ಅಂತ ಎಲ್ಲಾ ನಿಜ ಹೇಳ್ಬಿಡ್ತಾನೆ. ಅಷ್ಟೇ, ಸತ್ಯ ರಾಮ್ಗೆ ಶೂಟ್ ಮಾಡ್ತಾಳೆ. ಶ್ಯಾಮ್ ಕೊಟ್ಟಿದ್ದ ಬಾಕ್ಸ್ ಅಲ್ಲಿ ಗನ್ ಇರುತ್ತೆ. ಅದರಿಂದಾನೇ ಇವಾಗ ಸತ್ಯ ರಾಮ್ನ 2 ಬಾರಿ ಶೂಟ್ ಮಾಡಿ ಸಾಯಿಸ್ತಾಳೆ. ಅವಾಗ ಅಲ್ಲಿಗೆ ಪದ್ಮ ಕೂಡ ಬರ್ತಾಳೆ. ಪದ್ಮ ರಾಮ್ ಬಾಡಿನ ಡಿಸ್ಪೋಸ್ ಮಾಡೋಕೆ ಅವಳ ಕಡೆ ಹುಡುಗರಿಗೆ ಹೇಳ್ತಾಳೆ. ಇದ್ರಿಂದ ಸತ್ಯ ಸೇಫ್ ಆಗ್ತಾಳೆ. ಕೊನೆಗೆ ಶ್ಯಾಮ್ ಚಂದ್ರನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ನೋಡಿದ್ರೆ ನಿಧಿ ಇನ್ನೂ ಬದುಕಿರ್ತಾಳೆ. ನಿಧಿನ ಸುಟ್ಟಾಕಿದ್ನ ನಾವೇ ನೋಡುದು ಅಲ್ವಾ. ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಸ್ಮಶಾನದ ಬಳಿ ಒಬ್ಬ ಭಿಕ್ಷುಕ ಸತ್ತೋಗಿರ್ತಾನಲ್ಲ, ಅವನ್ ಬಾಡಿನ ನಿಧಿ ಬಾಡಿ ಜೊತೆ ಶವ ಸುಟ್ಟಾಕೋನು ಎಕ್ಸ್ಚೇಂಜ್ ಮಾಡಿರ್ತಾನೆ. ಚಂದ್ರ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿಂದ ಅವನಿಗೆ ನಿಧಿ ಬದುಕಿರೋ ವಿಷಯ ಗೊತ್ತಿರಲ್ಲ. ನಿಧಿ ಬ್ರೈನ್ಗೆ ಪೆಟ್ಟಾಗಿರುತ್ತೆ, ಸರ್ಜರಿ ಮಾಡಿರ್ತಾರೆ. ಇವಾಗ ನಿಧಿಗೆ ಎಚ್ಚರ ಆಗುತ್ತೆ. ಈ ಕಡೆ ಪದ್ಮ ಹೋಗಿ ದಾಸಣ್ಣನ ಕೊಲೆ ಮಾಡ್ತಾಳೆ. SI ಮತ್ತೆ ಚಂದ್ರ 100 kg ಡ್ರಗ್ಸ್ ನ ಹಿಡ್ಕೊಂಡು ಅದನ್ನೆಲ್ಲ ಚಂದ್ರನೇ ಹಿಡಿದಿದ್ದು ದಾಸಣ್ಣ ಎನ್ಕೌಂಟರ್ ಅಲ್ಲಿ ಸತ್ತೋದ ಅಂತ ಪ್ರೆಸ್ ಅವರಿಗೆ ಹೇಳಿ ಚಂದ್ರನಿಗೆ ಪ್ರಮೋಷನ್ ಕೊಡ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿಯಲ್ಲಿ ಶ್ಯಾಮ್ನ ಬಾರ್ಬರಿಕ್ ಹೋಲಿಸಿದ್ದಾರೆ ಅಷ್ಟೇ, ಇನ್ನ ಬಾರ್ಬರಿಕ್ ಬಗ್ಗೆ ಏನೂ ಇಲ್ಲ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.